Praise the Lord. Greetings to you all in the name of our Lord and Savior Jesus Christ. Today's Bible verse, the Gospel according to St. Luke, chapter 23, verse 34. Jesus said, "Forgive them, Father, they don't know what they are doing." ಈ ದಿನದ ದೇವರ ವಾಕ್ಯ ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 34ನೇ ವಚನ. ಆಗ ಯೇಸು, ತಂದೆಯೇ ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆಂಬುದನ್ನು ಅರಿಯರು ಅಂದನು. ಈ ಲೋಕದವರೆಲ್ಲರ ಪಾಪವನ್ನು ತನ್ನ ಮೇಲೆ ಹೊತ್ತುಕೊಂಡು ದೇವರ ಕುಮಾರನಾಗಿರ್ತಕ್ಕಂಥ ಯೇಸು ಕ್ರಿಸ್ತನು, ಮಹೋನ್ನತನಾದ ದೇವರಾಗಿರ್ತಕ್ಕಂಥ ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಹಾಕಲ್ಪಟ್ಟಿದ್ದಾರೆ. ಪ್ರಿಯರೇ, ನಮ್ಮ ಪಾಪಗಳ ನಿಮಿತ್ತವಾಗಿ, ನಮ್ಮ ಪಾಪಗಳ ಪರಿಹಾರಕ್ಕಾಗಿ ನಮ್ಮ ಯೇಸು ಸ್ವಾಮಿ ಮಧ್ಯಸ್ಥನಾಗಿ, ಪ್ರಧಾನ ಯಾಜಕನಾಗಿ ಪ್ರಾಯಶ್ಚಿತ್ತ ಯಜ್ಞವನ್ನು ಅರ್ಪಿಸುತ್ತಾ ಶಿಲುಬೆಯ ಮೇಲೆ ಪ್ರಾಣವನ್ನು ಅರ್ಪಿಸುತ್ತಿರುವಾಗ ಗಟ್ಟಿಯಾದ ಸ್ವರದಿಂದ ತಂದೆಯಾದ ದೇವರಿಗೆ ಬಿನ್ನಹವನ್ನು ಮಾಡುತ್ತಾ ಇದ್ದಾನೆ. ಪ್ರಿಯರೇ, ಅಲ್ಲಿ 7 ಮಾತನ್ನು ಯೇಸು ಸ್ವಾಮಿ ಶಿಲುಬೆಯ ಮೇಲೆ ಆಡಿದ್ದಾರೆ. ಆ 7 ಮಾತುಗಳಲ್ಲಿ ಮೊದಲನೆಯ ಮಾತೆ ಇದಾಗಿದೆ. ಪ್ರಿಯರೇ, ಯೇಸು ಸ್ವಾಮಿ ತಂದೆಯಾದ ದೇವರಿಗೆ ಇಲ್ಲಿ ಬಿನ್ನಹವನ್ನು ಮಾಡ್ತಾ ಇದ್ದಾರೆ, ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ತಂದೆಯೇ ಅವರನ್ನು ಕ್ಷಮಿಸು, ತಾವು ಏನು ಮಾಡುತ್ತೇವೆಂಬುದನ್ನು ಅರಿಯರು ಎಂಬುದಾಗಿ. ಹೌದು, ಯಾರನ್ನು ಕ್ಷಮಿಸು ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದಾರೆ ಅಂದರೆ, ತನ್ನನ್ನು ಇರಿದವರನ್ನು, ತನ್ನನ್ನು ಶಿಲುಬೆಗೆ ಹಾಕಿ ಜಡಿದವರನ್ನು ಕ್ಷಮಿಸು ಎಂಬುದಾಗಿ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಾಕೆ ಕ್ಷಮಿಸಬೇಕೆಂದರೆ, ತಾವು ಏನು ಮಾಡುತ್ತೇವೆ ಅನ್ನುವುದನ್ನೇ ಅವರು ಅರಿಯದವರಾಗಿದ್ದಾರೆ, ತಿಳಿಯದವರಾಗಿದ್ದಾರೆ. ಅವರು ಗೊತ್ತಿಲ್ಲದೆ ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆದುದರಿಂದ ನನ್ನ ತಂದೆಯೇ ಅವರನ್ನು ಕ್ಷಮಿಸು ಎಂಬುದಾಗಿ ಇಲ್ಲಿ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪ್ರಿಯರೇ, ನಮ್ಮ ಯೇಸು ಸ್ವಾಮಿ ದೇವರಿಗೆ ತಂದೆಯೇ ಎಂಬುದಾಗಿ ಕರೆಯುತ್ತಾ ಇದ್ದಾರೆ. ಹೌದು, ಇಲ್ಲಿ ತಂದೆಯೇ ಎಂಬುದಾಗಿ ಕರೆಯುತ್ತಾ ಇರುವುದನ್ನು ನಾವು ನೋಡುವುದಾದರೆ, ಯೇಸು ಕರ್ತನು ತಂದೆಯಾದ ದೇವರ ಚಿತ್ತಕ್ಕೆ ವಿಧೇಯನಾದ ಮಗುವಾಗಿ ಇಲ್ಲಿ ತೋರಿಸಿಕೊಳ್ಳುತ್ತಾ ಇದ್ದಾನೆ. ಇಲ್ಲಿ ಪುತ್ರ ಸ್ವೀಕಾರದ ಆತ್ಮವನ್ನು ಯೇಸು ಸ್ವಾಮಿ ತನ್ನ ದೊಡ್ಡಸ್ತಿಕೆಗಾಗಿ ಉಪಯೋಗಿಸಿಕೊಳ್ಳುತ್ತಾ ಇಲ್ಲ, ಆದರೆ ನನಗಾಗಿ ನಿನಗಾಗಿ ಬಿನ್ನಹವನ್ನು ಮಾಡುವುದಕ್ಕಾಗಿ ಇಲ್ಲಿ ತಂದೆಯೇ ಎನ್ನುವ ಶಬ್ದವನ್ನು, ಆ ಪುತ್ರತ್ವದ ದೊಡ್ಡಸ್ತಿಕೆಯನ್ನು ಇಲ್ಲಿ ಆರಿಸಿಕೊಂಡಿದ್ದಾನೆ. ಪ್ರಿಯರೇ, ಅದನ್ನು ಇಲ್ಲಿ ಪ್ರಯೋಗಿಸಿಕೊಂಡಿದ್ದಾನೆ. ಪ್ರಿಯರೇ, ಯಾಜಕನು ಜನರ ಪಾಪ ಪರಿಹಾರಕ್ಕಾಗಿ ಕುರಿಮರಿಯ ರಕ್ತವನ್ನು ತೆಗೆದುಕೊಂಡು ಹೋಗುವ ಹಾಗೆ ಇಲ್ಲಿ ಯೇಸು ಸ್ವಾಮಿ ತನ್ನ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ಪವಿತ್ರ ಗುಡಾರವನ್ನು ಇಲ್ಲಿ ಪ್ರವೇಶಿಸ್ತಾ ಇದ್ದಾನೆ. ನನಗಾಗಿ ನಿನಗಾಗಿ ಬಿನ್ನಹವನ್ನು ಮಾಡುವುದಕ್ಕೆ ತಂದೆಯಾದ ದೇವರ ಬಳಿಯಲ್ಲಿ ಪ್ರವೇಶಿಸ್ತಾ ಇದ್ದಾನೆ. ಯೇಸು ಸ್ವಾಮಿಯ ಈ ಒಂದು ಬಿನ್ನಹವನ್ನು ತಂದೆ ದೇವರು ಆಲೈಸದೇ ಇರ್ತಾನ? ಖಂಡಿತವಾಗಿಯೂ ಆಲೈಸಿ ನಮಗೆ ಪಾಪ ಪರಿಹಾರವನ್ನು ಕೊಡುತ್ತಾನೆ. ಪ್ರಿಯರೇ, ಈ ಲೋಕಕ್ಕೆ ಆಜ್ಞೆಯನ್ನು ನಿರ್ಣಯಿಸುವುದಕ್ಕಾಗಿ ನಮ್ಮ ಪ್ರಿಯ ರಕ್ಷಕನು ಬಂದಿಲ್ಲ. ಇಲ್ಲಿ ನಮ್ಮ ಪಾಪಗಳನ್ನು ಪರಿಹರಿಸುವುದಕ್ಕಾಗಿ ಯೇಸು ಸ್ವಾಮಿ ಬಂದಿರುವುದರಿಂದಲೇ ತಂದೆಯಾದ ದೇವರಿಗೆ ನೋಡಿ ಆತನು ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ. ಪಾಪಿಗಳನ್ನು ರಕ್ಷಿಸುವುದಕ್ಕಾಗಿ ದೇವರ ಕುರಿಮರಿಯಾದ ಯೇಸು ಕ್ರಿಸ್ತನ ರಕ್ತವು ಇಲ್ಲಿ ನಮಗಾಗಿ ವಿಜ್ಞಾಪನೆ ಮಾಡುತ್ತಾ ಇದೆ. ಪ್ರಿಯರೇ, ಹೇಬೇಲನ ರಕ್ತವು ದೇವರಿಗೆ ಕೂಗಿ ಕರೆದ ಹಾಗೆ ಇಲ್ಲಿ ಅದಕ್ಕಿಂತಲೂ ಉತ್ತಮವಾದ ರಕ್ತ ಯೇಸು ಕ್ರಿಸ್ತನ ರಕ್ತ ಅವರನ್ನು ಕ್ಷಮಿಸು ಎಂಬುದಾಗಿ ಇಲ್ಲಿ ಕೂಗಿ ಕರೆಯುತ್ತಾ ಇದೆ. ಪ್ರಿಯರೇ, ಗೆತ್ಸೇಮನೆ ತೋಟದಲ್ಲಿ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿದಾಗ, ನಿನ್ನ ಚಿತ್ತವಾದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು ಎಂಬುದಾಗಿ ಪ್ರಾರ್ಥನೆ ಮಾಡಿದರು. ಆದರೆ ಇಲ್ಲಿ ಒತ್ತಾಯದಿಂದ, ನಮ್ಮ ಮೇಲಿನ ಪ್ರೀತಿಯಿಂದ ತಂದೆಗೆ ಒತ್ತಾಯದಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಅವರ ಪಾಪವನ್ನು ಕ್ಷಮಿಸು ಎಂಬುದಾಗಿ. ನಿನ್ನ ಚಿತ್ತವಿರುವುದಾದರೆ ಕ್ಷಮಿಸು ಎಂಬುದಾಗಿ ಬೇಡುತ್ತಾ ಇಲ್ಲ, ತಂದೆಯೇ ಅವರನ್ನು ಕ್ಷಮಿಸು ಎಂಬುದಾಗಿ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹೌದು, ಎಷ್ಟು ಅತಿಶಯವಾದ ಪ್ರೀತಿ, ಶ್ರೇಷ್ಠವಾದ ಪ್ರೀತಿ ಯೇಸು ಸ್ವಾಮಿ ನಮ್ಮ ಮೇಲೆ ಇಟ್ಟಿದ್ದಾರೆ. ಪ್ರಿಯರೇ, ಯೇಸು ಸ್ವಾಮಿ ಇಲ್ಲಿ ಯಾರಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ? ನೀತಿವಂತರಿಗಾಗಿಯಾ? ಪರಿಶುದ್ಧರಿಗಾಗಿಯಾ? ಇಲ್ಲ ನನ್ನ ಪ್ರಿಯರೇ, ಯೇಸು ಸ್ವಾಮಿ ಪ್ರಾರ್ಥಿಸುತ್ತಿರುವುದು ಯಾರು ಆತನಿಗೆ ಶ್ರಮೆಯನ್ನು ಕೊಟ್ಟು, ಯಾರು ಆತನಿಗೆ ಶಿಲುಬೆಯಲ್ಲಿ ಜಡಿದು, ಯಾರು ಆತನಿಗೆ ದೂಷಿಸ್ತಾ ಇದ್ದಾರೋ ಅಂಥ ಒಂದು ಶತ್ರುಗಳಿಗೋಸ್ಕರ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಿನ್ನನ್ನು ಹಿಂಸಿಸುವವರಿಗೋಸ್ಕರ ಪ್ರಾರ್ಥಿಸಿರಿ ಎಂಬುದಾಗಿ ಹೇಳಿದ ಯೇಸು ಸ್ವಾಮಿ ಇಲ್ಲಿ ಆತನ ಮೇಲೆ ಸುಳ್ಳು ಹೇಳಿದವರಿಗಾಗಿ, ಸುಳ್ಳು ದೂರನ್ನು ತಂದವರಿಗಾಗಿ, ಅನ್ಯಾಯದ ತೀರ್ಪನ್ನು ಕೊಟ್ಟಂಥ ಪಿಲಾತನಿಗಾಗಿ ಯೇಸು ಸ್ವಾಮಿ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ.
ಯಾವ ಯಹೂದ್ಯರು ಯೇಸುವನ್ನು ಶಿಲುಬೆಗೆ ಹಾಕು ಎಂದು ಕೂಗಿದರೋ ಅದೇ ಜನರಿಗಾಗಿ ಅವರನ್ನು ಕ್ಷಮಿಸು ಎಂಬುದಾಗಿ ತಂದೆ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅವರ ಪಾಪಗಳನ್ನು ಅವರ ಮೇಲೆ ಹೊರಿಸಬೇಡ ಎಂಬುದಾಗಿ ತಂದೆಯ ಬಳಿ ಬೇಡುತ್ತಾ ಇದ್ದಾರೆ. ನನ್ನ ಪರಿಶುದ್ಧ ರಕ್ತವು ಅವರ ತಪ್ಪುಗಳನ್ನು ಕ್ಷಮಿಸಿ ಅವರನ್ನು ನಿನ್ನ ಕೋಪಕ್ಕೂ ಆಜ್ಞೆಗೂ ನಿರ್ಣಯಗೂ ತಪ್ಪಿಸಲಿ ಎಂಬುದಾಗಿ ಇಲ್ಲಿ ತಂದೆಯ ಬಳಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಯೇಸು ಕ್ರಿಸ್ತನು ಇಲ್ಲಿ ಪ್ರಾರ್ಥಿಸಿ ತನ್ನ ಶತ್ರುಗಳು ತಮ್ಮ ಪಾಪದ ಕೇಡನ್ನು ಅನುಭವಿಸಬಾರದು, ಆ ಪಾಪದಿಂದ ಎಂಥ ಕೇಡು ಬರಲಿಕ್ಕಿದೆ ಎನ್ನುವುದನ್ನು ಈ ಜನರು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು ಎಂಬುದಾಗಿ ತಂದೆಯ ಬಳಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅವರ ಕಣ್ಣುಗಳು ತೆರೆಯಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲ ಪ್ರಿಯರೇ, ಇಡೀ ಲೋಕದ ಜನರಿಗಾಗಿ, ನನಗಾಗಿ, ನಿನಗಾಗಿ ಕೂಡ ಯೇಸು ಸ್ವಾಮಿಯಲ್ಲಿ ಬಿನ್ನಹವನ್ನು ಮಾಡ್ತಾ ಇದ್ದಾರೆ. ನಾವು ಕೂಡ ತಿಳಿದೋ ತಿಳಿಯದೋ ಅನೇಕ ಪಾಪಗಳನ್ನು ಮಾಡ್ತೇವೆ. ಅದನ್ನು ಕ್ಷಮಿಸುವುದಕ್ಕಾಗಿ ತಂದೆಯ ಬಳಿ ಕೃಪೆಯನ್ನು ಯೇಸು ಸ್ವಾಮಿ ಬೇಡುತ್ತಾ ಇದ್ದಾರೆ. ಇನ್ನು ಮುಂದೆ ನಾವು ಕೂಡ ಕರ್ತನ ಮಗುವಾಗಿ ಜೀವಿಸೋಣ. ನಮ್ಮ ವಿರೋಧವಾಗಿ ಯಾರೇ ತಪ್ಪು ಮಾಡಿದರೂ ಅವರಿಗೆ ನಾವು ಕ್ಷಮಿಸೋಣ. ಮತ್ತಾಯ 6:12 ಯೇಸು ಸ್ವಾಮಿ ನಮಗೆ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಮಾಡೋಣ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು ಎಂಬುದಾಗಿ ನಾವು ಬೇಡಲಿಕ್ಕೆ ಆಗ ಮಾತ್ರ ಸಾಧ್ಯವಾಗುತ್ತದೆ ಪ್ರಿಯರೇ. ಅಪೊಸ್ತಲರ ಕೃತ್ಯ 7:60 ನಾವು ನೋಡ್ತೇವೆ. ಮೊದಲನೇ ರಕ್ತಸಾಕ್ಷಿಯಾದ ಸ್ತೆಫೇನನ್ನು ಕೂಡ ಪ್ರಾರ್ಥಿಸಿದನು. ಅವನ ಶತ್ರುಗಳಿಗಾಗಿ ಪ್ರಾರ್ಥಿಸಿದನು. ಅವನನ್ನು ಕಲ್ಲೆಸೆದು ಕೊಂದವರಿಗಾಗಿ ಪ್ರಾರ್ಥಿಸಿದನು. ಕರ್ತನೇ, ಈ ಪಾಪವನ್ನು ಅವರ ಮೇಲೆ ಹೊರಿಸಬೇಡ ಎಂಬುದಾಗಿ ಪ್ರಾರ್ಥನೆ ಮಾಡಿದನು. ಅದೇ ರೀತಿಯಲ್ಲಿ ಸ್ತೆಫೇನನ ಹಾಗೆ, ನಮ್ಮ ಪ್ರಿಯ ರಕ್ಷಕನ ಹಾಗೆ ನಾವು ಕೂಡ ಇತರರ ತಪ್ಪುಗಳನ್ನು ಕ್ಷಮಿಸಿ ನಮ್ಮ ತಪ್ಪುಗಳನ್ನು ಕ್ಷಮಿಸು ಎಂಬುದಾಗಿ ದೇವರ ಬಳಿ ಬೇಡಿಕೊಳ್ಳುವುದಾದರೆ ಕರ್ತನು ಖಂಡಿತವಾಗಿಯೂ ನಮ್ಮ ಕೂಗನ್ನು ಕೇಳಿ ನಮ್ಮನ್ನು ರಕ್ಷಿಸುತ್ತಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯೇ, ಮಹಾಯಾಜಕನಾಗಿರುವ ಯೇಸು ಕ್ರಿಸ್ತನೇ, ದೇವರೇ ನಿನಗೆ ಸ್ತೋತ್ರಪ್ಪ. ನಿನ್ನನ್ನು ಶಿಲುಬೆಗೆ ಹಾಕಿದವರಿಗಾಗಿ ನೀವು ಪ್ರಾರ್ಥಿಸಿದ್ದೀರಿ ಸ್ವಾಮಿ. ತಂದೆಯೇ, ಅವರಿಗೆ ಕ್ಷಮಿಸು, ಯಾಕೆಂದರೆ ಅವರು ಏನು ಮಾಡುತ್ತೇವೆ ಎನ್ನುವುದನ್ನು ಅವರಿಗೆ ಗೊತ್ತಿಲ್ಲ ಎಂಬುದಾಗಿ ನೀನು ಬಿನ್ನಹ ಮಾಡಿದ್ದೆ ದೇವರೇ. ಅದಕ್ಕಾಗಿ ನಿನ್ನನ್ನು ಸ್ತುತಿಸ್ತೇವಪ್ಪ. ನೀನು ತಂದೆಯ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ನಮಗೋಸ್ಕರ ವಿಜ್ಞಾಪನೆ ಮಾಡುತ್ತಾ ಇದ್ದಿ ಸ್ವಾಮಿ. ಅದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ನಿನ್ನಂತೆ ನಾವು ಆಗಲಿಕ್ಕಾಗುವಂತೆ, ನಿಮ್ಮ ಮಾದರಿಯನ್ನು ನಾವು ಅನುಸರಿಸಲಿಕ್ಕಾಗುವಂತೆ ಸಹಾಯ ಮಾಡು ಸ್ವಾಮಿ. ನಮ್ಮ ಶತ್ರುಗಳನ್ನು ಹಿಂಸಿಸದೆ ಅವರಿಗಾಗಿ ಪ್ರಾರ್ಥಿಸಲಿಕ್ಕೆ ನಮಗೆ ಕೃಪೆ ಮಾಡಿ ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ಒಂದೇ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.